ಶ್ರೀಮತಿ ಶಕ್ತಿ ಅವರು ಶ್ರೀಮತಿ ಮಧುರಾ ಅಶ್ವಿನಿ ಆತ್ಮೀಯವಾಗಿ ಮನವಿ ಮಾಡ್ತಾ ಇದ್ರಿ ಕೂಡ ಡಾಕ್ಟರ್ ಚಕ್ಕಿ ಅವರು ಶ್ರೀಮತಿ ಚಕ್ಕಿ ಅವರು ಅನೇಕ ರೆಡ್ ಕ್ರಾಸ್ ಕಾರ್ಯಕ್ರಮಗಳನ್ನ ನೆರವೇರಿಸುವುದಕ್ಕೆ ಸಹಕಾರ ಕೂಡ ನಮ್ಮ ಮಧುರಾ ಅಶೋಕ್ ಕುಮಾರ್ ಅವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕೋಶಾಧ್ಯಕ್ಷರಾಗಿ ಬಹಳಷ್ಟು ಸೇವೆ ಸಲ್ಲಿಸಿದ್ದಾರೆ. ಉಪಸಭಾಪತಿಗಳಾಗಿ ರಾಜ್ಯ ಶಾಖೆಯಲ್ಲಿ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗಳು ದೊರಕಿದೆ. ಹಾಗೆ ತಮ್ಮ ಆಮಂತ್ರಣದಿಂದ ಎಲ್ಲ ಅಭಿನಂದನೆಗೆ ಗೌರವ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ, ಸನ್ಮಾನ ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರತಿ ಕೃಷ್ಣ ಅವರು, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಮಾನ್ಯ ಡಾಕ್ಟರ್ ಆರತಿ ಕೃಷ್ಣ ಅವರು, ಮಾನ್ಯ ಅಧ್ಯಕ್ಷರು ಎನ್ಆರ್ಐ ಅವರು ಕರ್ನಾಟಕ, ಡಾಕ್ಟರ್ ನಂದಿನಿ ಅವರು ತಾಲೂಕು ಆರೋಗ್ಯಾಧಿಕಾರಿಗಳು ಬೆಂಗಳೂರು ದಕ್ಷಿಣ ತಾಲೂಕು, ಡಾಕ್ಟರ್ ಕೋಮಲ ಎಸ್ ಅವರು ತಾಲೂಕು ಆರೋಗ್ಯಾಧಿಕಾರಿಗಳು ಬೆಂಗಳೂರು ಪೂರ್ವ ತಾಲೂಕು, ತಜಾಯನುಮ ಸಂಸ್ಥಾಪಕ ಕಾರ್ಯದರ್ಶಿಗಳು ಹ್ಯೂಮನ್ ಟಚ್ ಟ್ರಸ್ಟ್, ಡಾಕ್ಟರ್ ನಿರ್ಮಲಾ ದೇವಿ ಕಾಣ್ತಾ ಇದ್ದೀರಾ. ಅವರು ಅಭಿನಂದನಾ ನುಡಿಗಳನ್ನ ತಮ್ಮೆಲ್ಲರ ಪರವಾಗಿ ಯಾರ್ಯಾರು ಅಭಿನಂದನೆ ಸ್ವೀಕರಿಸಿದ ಅವರ ಪರವಾಗಿ ಮಾತಾಡಬೇಕು ಅಂತ ಕೋರ್ಬಿಟ್ಟು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಗರ ಜಿಲ್ಲಾ ಶಾಖೆ ಹಾಗೂ ನಮ್ಮ ಸರ್ಕಾರಿ ಇತರ ಸಂಸ್ಥೆಗಳ ಒಕ್ಕೂಟದೊಂದಿಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಯೋಜಿಸಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರು, ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೊಟ್ಟ ಮೊದಲು ಆಶಾ ಕಾರ್ಯಕರ್ತೆಯರು ಒಂದು ಪ್ರಾರ್ಥನೆಯನ್ನ ಮಾಡಿದರು. ಈ ಒಂದು ಸಮಾರಂಭಕ್ಕೆ ಅತ್ಯಂತ ಸೂಕ್ತವಾದ ಪ್ರಾರ್ಥನೆ ಅವರು ಮಾಡಿದ್ದಾರೆ ಅನ್ನೋದಕ್ಕೆ ಜೋರಾಗಿ ಒಂದ್ಸರಿ ಚಪ್ಪಾಳೆ. ಯಾಕಂದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ದೇವರ ನಾಮಸ್ಮರಣೆಗಳನ್ನ ಮಾಡ್ತೀವಿ, ಆದ್ರೆ ಒಂದು ಮಹಿಳಾ ದಿನಾಚರಣೆಗೆ ಒಂದು ಸೂಕ್ತವಾದ ಒಂದು ಹಾಡನ್ನ ಅವರು ಆಯ್ಕೆ ಮಾಡಿ ಹಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಜೊತೆಗೆ ನಾವೇ ಕಾರ್ಯವನ್ನ ನಿರ್ವಹಿಸಿದಂತ, ನಾವು ಸೇವೆ ಮಾಡಿದಂತ ಒಂದು ಸಂಸ್ಥೆಯವರು ನಮ್ಮನ್ನು ಗುರುತಿಸಿ ಅಭಿನಂದಿಸಿದಾಗ ಆಗುವ ಒಂದು ಸಂತೋಷ, ಹೆಮ್ಮೆಯೇ ಬೇರೆ. ನಿಜವಾಗ್ಲೂ ಅರ್ಥಪೂರ್ಣವಾದ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ನಾಗಲಕ್ಷ್ಮಿ ಮೇಡಮ್ ಅವರು ಹೇಳಿದ್ರು ವೇದಿಕೆಯಲ್ಲಿ ನಾವು ಇಬ್ಬರೇ ಇದ್ದೀವಿ ಅಂತ. ಒಬ್ರು ಇಲ್ಲೇ ಇರೋ ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ ಮೇಡಮ್ ಬಹಳಷ್ಟು.